ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದ್ವಾಡ್, ಧಾರವಾಡದಿಂದ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಜಗದ್ಗುರು ಆದಿಶ್ರೀ ಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿಯ 4ನೇ ಶ್ಲೋಕ ಭಯ ಮತ್ತು ರೋಗ ನಿವಾರಣಾ ಶ್ಲೋಕದ ಪಠಣೆಯನ್ನು, ಅರ್ಥವನ್ನು, ಫಲಗಳನ್ನು ತಿಳ್ಕೊಂಡಿವಿ, ಆನಂದಿಸಿವಿ. ಬರ್ರಿ ಇವತ್ತು 5ನೇ ಶ್ಲೋಕಕ್ಕೆ ಹೋಗೋಣ. ವಿಳಂಬ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಮೊದಲಿಗೆ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ನಮನ ಶ್ಲೋಕ, ನಂತರ ಧ್ಯಾನ ಶ್ಲೋಕ, ಆನಂತರ ಸೌಂದರ್ಯ ಲಹರಿಯ 5ನೇ ಶ್ಲೋಕ ಪಠಣವನ್ನು ಕೇಳೋಣ. ಸೌಂದರ್ಯ ಲಹರಿ ಕರ್ತ್ರೇ ಸರ್ವಮಂಗಲದಾಯಿನೇ ಶಂಕರಾಚಾರ್ಯ ವರ್ಯಾಯ ಯತಿರಾಜಾಯ ತೇ ನಮಃ. ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೋ ಧನುರಿಷು ನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ಹರಿಸ್ತ್ವಾಮಾರಾಧ್ಯ ಪ್ರಣತಜನ ಸೌಭಾಗ್ಯಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ ಸ್ಮರೋಪಿ ತ್ವಾಂ ನತ್ವಾಂ ರತಿನಯನ ಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಈಗ 5ನೇ ಶ್ಲೋಕದ ಪದಚ್ಛೇದ ಮತ್ತು ಕಠಿಣ ಶಬ್ದಗಳ ಅರ್ಥಗಳನ್ನು ನಾವು ನೋಡೋಣ. ಮೊದಲನೆಯ ಸಾಲು, ಹರಿಸ್ತ್ವಾಂ ಆರಾಧ್ಯ ಪ್ರಣತಜನ ಸೌಭಾಗ್ಯ ಜನನೀಂ. ಹರಿಹಿ ತ್ವಾಂ, ಹರಿಸ್ತ್ವಾಂ, ಹರಿಹಿ ಅಂದ್ರೆ ವಿಷ್ಣು, ತ್ವಾಂ ಅಂದ್ರೆ ನಿನ್ನನ್ನು, ಆರಾಧ್ಯ ಪೂಜಿಸಿ, ಪ್ರಣತ ಜನ ನಮಿಸುವ ಭಕ್ತರಿಗೆ, ಸೌಭಾಗ್ಯ ಜನನೀಂ ಸೌಭಾಗ್ಯವನ್ನು ನೀಡುವಂಥವಳು, ಜನನಿಯು ನೀನೇ. 2ನೆಯ ಸಾಲು, ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್. ಪುರ ಅಂದರೆ ಹಿಂದೊಮ್ಮೆ, ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಅಥವಾ ಪುರಾಣ ಕಾಲದಲ್ಲಿ. ಪುರಾನಾರಿ ಭೂತ್ವ ಸ್ತ್ರೀ ರೂಪವನ್ನು ಧರಿಸಿ, ಪುರರಿಪು ತ್ರಿಪುರಾಂತಕನಾದ ಶಿವ, ಅಪಿ ಕೂಡ, ಕ್ಷೋಭಂ ಕ್ಷೋಭೆಯನ್ನು, ಮನಸ್ಸಿನಲ್ಲಿ ವಿಕಾರವನ್ನು, ಅನಯತ್ ಅನಯತ್ ಅಂದ್ರೆ ಉಂಟು ಮಾಡಿದನು, ಮೂಡಿಸಿದನು. 3ನೆಯ ಸಾಲು, ಸ್ಮರೋಪಿ ತ್ವಾಂ ನತ್ವಾ ರತಿನಯನ ಲೇಹೇನ ವಪುಷಾ. ಸ್ಮರಃ, ಸ್ಮರ ವಿಷ್ಣುವಿನ ಮಗ ಮನ್ಮಥ, ಅವನಿಗೆ ಇನ್ನೊಂದು ಹೆಸರು ಸ್ಮರಃ. ಸ್ಮರಃ ಅಪಿ ಸ್ಮರೋಪಿ ಕಾಮದೇವನು ಮನ್ಮಥನು, ಅಪಿ ಕೂಡ, ತ್ವಾಂ ನತ್ವ ನಿನ್ನನ್ನು ನಮಿಸಿ, ನಿನ್ನನ್ನು ಆರಾಧಿಸಿ. ರತಿನಯನ ರತಿಯ ಕಣ್ಣುಗಳಿಗೆ, ಲೇಹೇನ ಮೋಹಕವಾದ, ವಪುಷ ಶರೀರದಿಂದ. 4ನೆಯ ಸಾಲು, ಮುನೀನಾಮಪ್ಯಂತಹ ಪ್ರಭವತಿ ಮೋಹಾಯ ಮಹತಾಂ. ಮುನೀನಾಂ ಅಪ್ಯಂತಹ, ಮುನೀನಾಂ ಅಪಿ ಅಂತಃ. ಹಿ ಅಂದ್ರೆ ಖಂಡಿತವಾಗಿ, ನಿಶ್ಚಿತವಾಗಿ, ಮುನೀನಾಂ ಅಪಿ ಮುನಿಗಳಿಗೂ ಕೂಡ, ಅಂತಹ ಮೋಹಾಯ ಅಂದ್ರೆ ಅಂತರಂಗದಲ್ಲಿ ಮೋಹವನ್ನು, ಮಹತಾಂ ಉಂಟು ಮಾಡಲು, ಪ್ರಭವತಿ ಸಮರ್ಥನಾಗಿರುತ್ತಾನೆ. ಈಗ 5ನೇ ಶ್ಲೋಕದ ಸರಳ ಭಾವಾರ್ಥವನ್ನು ನೋಡೋಣ. ದೇವಿಯನ್ನು ನಂಬಿ ಆರಾಧಿಸುವ, ನಮಿಸುವ ಭಕ್ತರಿಗೆ ಸೌಭಾಗ್ಯವನ್ನು ಉಂಟು ಮಾಡುವಂಥವಳಾದ ಹೇ ದೇವಿಯೇ, ಹಿಂದೊಮ್ಮೆ
ನಿನ್ನ ಪರಮ ಭಕ್ತರಲ್ಲಿ ಒಬ್ಬನಾದ ನಿನ್ನನ್ನು ಮಹಾವಿಷ್ಣುವು ಪೂಜಿಸಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಶಿವನನ್ನೂ ಸಹ ಮೋಹಗೊಳಿಸಿದನು. ಸ್ಮರನೂ ಕೂಡ ನಿನ್ನನ್ನು ವಂದಿಸಿ ರತಿಯ ಕಣ್ಣುಗಳಿಗೆ ಮೋಹಕನಾದ. ವಿಷ್ಣುವು ತನ್ನ ಸ್ತ್ರೀ ರೂಪದ ದೇಹ ಸೌಂದರ್ಯದಿಂದ ಮಹಾತ್ಮರ ಮುನಿಗಳ ಮನಸ್ಸಿನಲ್ಲಿಯೂ ಕೂಡ ಮೋಹವನ್ನು ಉಂಟು ಮಾಡಲು ಸಮರ್ಥನಾದನು ಅನ್ನೋದೇ ಇದರ ಭಾವಾರ್ಥ, ಇದರ ತಾತ್ಪರ್ಯ ಆಗಿದೆ. ಈಗ ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಭಗವತ್ಪಾದರು ತಮ್ಮ ಮೇರುಕೃತಿ ಸೌಂದರ್ಯ ಲಹರಿಯ 5ನೇ ಶ್ಲೋಕದೊಳಗೆ ದೇವಿಯ ಶಕ್ತಿಯ ಮಹಿಮೆಯನ್ನು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಇಲ್ಲಿ ಶಕ್ತಿಯ ಪ್ರಭಾವದ ಮಹಿಮೆಯು ಸಮುದ್ರ ಮಂಥನದಿಂದ ಪ್ರಾರಂಭ ಆಗ್ತದೆ. ಮೊದಲನೇ 2 ಸಾಲಿನಲ್ಲಿ ಹೇಳಿದ ಹಾಗೆ ವಿಷ್ಣುವಿನ ಮೋಹಿನಿ ರೂಪ ವರ್ಣನೆ, ಮಹತ್ವ, ದೇವಿಯ ಸಾಮರ್ಥ್ಯ ಎಲ್ಲವನ್ನೂ ವಿವರಿಸಿದ್ದಾರೆ. 2ನೇ ಮತ್ತು 3ನೇ ಸಾಲಿನಲ್ಲಿ ಹರಿತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವ ಪುರರಿಪುಂ ಅಪಿ ಕ್ಷೋಭಮನಯತ್. ಇದರಲ್ಲಿ ಪುರ ಅಂತಂದರೆ ಪುರಾತನ ಕಾಲದಲ್ಲಿ, ಪುರಾಣ ಕಾಲದಲ್ಲಿ ಒಮ್ಮೆ ದೂರ್ವಾಸ ಮುನಿಗಳು ತ್ರಿಮೂರ್ತಿಗಳ ದರ್ಶನಕ್ಕೆ ಹೋಗ್ತಾರೆ. ಹೋಗುವಾಗ ಇಂದ್ರಲೋಕದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾರೆ. ಆವಾಗ ಇಂದ್ರನು ದೂರ್ವಾಸ ಮುನಿಗಳ ಆದರಾತಿಥ್ಯವನ್ನು ಬಹು ಗೌರವದಿಂದ ಪ್ರೀತಿಯೊಂದಿಗೆ ಮಾಡ್ತಾನೆ. ಅತಿಥಿ ಸತ್ಕಾರ ಇದರಿಂದ ಸಂತುಷ್ಟರಾದ ದೂರ್ವಾಸ ಮುನಿಗಳು ಇಂದ್ರನ ಕೊರಳಿಗೆ ಅವನಿಗೆ ಪ್ರಿಯವಾದ ಸುಗಂಧಿತ ಮಾಲೆಯನ್ನು, ಒಂದು ಪುಷ್ಪ ಮಾಲೆಯನ್ನು ಅವನ ಕೊರಳೊಳಗೆ ಹಾಕ್ತಾರೆ. ಆಮೇಲೆ ಇಂದ್ರನು ಪ್ರಸನ್ನನಾಗ್ತಾನೆ, ಆನಂದಭರಿತನಾಗ್ತಾನೆ. ಇಂದ್ರನು ತನ್ನ ಎದುರಿಗೆ ಬಂದ ತನ್ನ ಪ್ರೀತಿಯ ಆನೆಯ ಕೊರಳಿಗೆ ಆನಂದದ ಭರದಲ್ಲಿ ತನ್ನ ಖುಷಿಯನ್ನೆಲ್ಲ ಮರೆತು ತನ್ನ ಕೊರಳಲ್ಲಿರುವ ದೂರ್ವಾಸ ಮುನಿಗಳು ಹಾಕಿದ ಸುಗಂಧಿತ ಮಾಲೆಯನ್ನು ತೆಗೆದು ಆ ಆನೆಯ ಕೊರಳೊಳಗೆ ಹಾಕಿಬಿಡ್ತಾನೆ. ಆಗ ಆ ಪುಷ್ಪಗಳ ಸುಗಂಧ ಆನೆಗೆ ಹಿಡಿಸಲಿಲ್ಲ. ಪುಷ್ಪಗಳ ಸುವಾಸನೆ ಆನೆಗೆ ಕಿರಿಕಿರಿಯನ್ನುಂಟು ಮಾಡ್ತಂತ. ಆಗ ಆನೆ ಏನು ಮಾಡ್ತಂದ್ರೆ ಆ ಪುಷ್ಪ ಮಾಲೆಯನ್ನು ತನ್ನ ಸೊಂಡಿಲಿನಿಂದ ತೆಗೆದು, ಕೊರಳೊಳಗಿಂದ ತೆಗೆದು ಕಿತ್ತಿ ಕೆಳಗೆ ಎಸೆದು ಬಿಡ್ತದಂತ. ಇದನ್ನೆಲ್ಲ ಗಮನಿಸುತ್ತಾ ನಿಂತಿದ್ರು ದೂರ್ವಾಸ ಮುನಿಗಳು. ಅವರಿಗೆ ಅಪಮಾನವಾದಂತೆ ಆಯಿತು. ನಾನು ನಿನ್ನ ಕೊರಳಲ್ಲಿ ಆಶೀರ್ವಾದದ ರೂಪದಲ್ಲಿ ಹಾಕಿದ್ದ ಮಾಲೆಯನ್ನು ನೀನು ನೆಲಕ್ಕೆ ಬೀಳುವ ಹಾಗೆ ತಿರಸ್ಕರಿಸಿದೆ ಅಂಥೇಳಿ ಇಂದ್ರನ ಮೇಲೆ ಸಿಟ್ಟಿಗೆದ್ದು ಬಿಡ್ತಾರೆ. ದೂರ್ವಾಸ ಮುನಿಗಳ ಸಿಟ್ಟು ಕೇಳಬೇಕೆ? ಸಿಟ್ಟಿನ ಭರದಲ್ಲಿ ಸರ್ವದೇವಾನುದೇವತೆಗಳ ಶಕ್ತಿ, ಸಾಮರ್ಥ್ಯ, ವರಗಳು ಎಲ್ಲವೂ ನಾಶವಾಗಲಿ, ಎಲ್ಲ ಕುಂದಿ ಹೋಗಲಿ, ಕ್ಷೀಣವಾಗಲಿ ಅಂಥೇಳಿ ಶಾಪ ಕೊಟ್ಟುಬಿಟ್ರು. ಇದರಿಂದ ಲಕ್ಷ್ಮೀ ದೇವಿಯು ಮುನಿಸಿಕೊಂಡು ಸ್ವರ್ಗವನ್ನು ತೊರೆದು ಹೋಗಿಬಿಡ್ತಾಳೆ. ಇಂದ್ರ ಗಾಬರಿಯಿಂದ ಕ್ಷಮೆ ಕೇಳಿದರೂ ದೂರ್ವಾಸ ಮುನಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಇಂದ್ರನಿಗೆ ಏನೂ ತೋಚಲಿಲ್ಲ. ಇಷ್ಟೆಲ್ಲ ನಡೆದಾಗ ಇದೆಲ್ಲ ವಿಷಯಗಳನ್ನು ರಾಕ್ಷಸರು ಗಮನಿಸ್ತಾ ಇದ್ದರು. ಅವರು ಇದನ್ನು ತಿಳ್ಕೊಂಡು ಇನ್ನೇನು ನಾವೇ ಬಲಿಷ್ಠರಾಗಿದ್ದೇವೆ, ದೇವರ ಶಕ್ತಿಯೆಲ್ಲ ಕುಂದು ಹೋಗದ ರಾಕ್ಷಸರು ದೇವಲೋಕದ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಪ್ರಾಬಲ್ಯದಿಂದ ದೇವಲೋಕದ ಮೇಲೆ ತಮ್ಮ ಅಧಿಕಾರವನ್ನು ತೆಗೆದುಕೊಳ್ಳಲಿಕ್ಕೆ, ತಮ್ಮ ಅಧೀನದೊಳಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಬಿಡ್ತಾರೆ. ಆವಾಗ ಇಂದ್ರ ದಿಗ್ಭ್ರಾಂತನಾಗ್ತಾನೆ, ತ್ರಿಮೂರ್ತಿಗಳ ಕಡೆಗೆ ಓಡಿ ಹೋಗ್ತಾನೆ. ಆಗ ತ್ರಿಮೂರ್ತಿಗಳು ಎಲ್ಲ ಸಂಗತಿ ತಿಳ್ಕೊಂಡು ಸಕಲ ದೇವಾನುದೇವತೆಗಳ ರಕ್ಷಣೆಗಾಗಿ ಅಮರತ್ವದ ಅಮೃತಪಾನದ ಬಗ್ಗೆ ಸೂಚಿಸ್ತಾರೆ. ಮತ್ತು ಅದರ ಸಲುವಾಗಿ ಕ್ಷೀರಸಾಗರದ ಮಂಥನ ಅತ್ಯವಶ್ಯಕ ಅಂಥೇಳಿ ಸೂಚಿಸ್ತಾರೆ. ಆದರೆ ಈ ವಿಷಯ ಸಹ ರಾಕ್ಷಸರಿಗೂ ತಿಳಿತದೆ. ಅವರೂ ಸಹ ಅಮೃತಪಾನಕ್ಕೆ ರಾಕ್ಷಸರಿಂದ ಅಮೃತವನ್ನು ರಕ್ಷಿಸಿ ದೇವಾನುದೇವತೆಗಳಿಗೆ ಮಾತ್ರ ಅಮೃತಪಾನ ಹೆಂಗೆ ಮಾಡಿಸೋದು ಅಂತ ಯೋಚಿಸಬೇಕಾದ್ರೆ ನಾರದ ಮುನಿಗಳೊಬ್ಬರಿದ್ದಾರಲ್ಲ, ಸಂಕಟ ಬಂದಾಗ ಸರಿಯಾದ ಪರಿಹಾರವನ್ನು ಸೂಚಿಸಲಿಕ್ಕೆ ನಾರದರು ಬರ್ತಾರೆ. ಮಹಾವಿಷ್ಣುವಿಗೆ ಹೇಳ್ತಾರೆ, ಆ ಮಹಾಶಕ್ತಿ ದೇವಿ ತ್ರಿಪುರ ಸುಂದರಿಯನ್ನು ಆರಾಧಿಸು, ಆಕೆಯಿಂದ ನಿನಗೆ ನಿಶ್ಚಿತವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದಾಗ ಮಹಾವಿಷ್ಣು ಅಂದ್ರೆ 12 ಶ್ರೇಷ್ಠ
ದೇವಿಯ ಆರಾಧಕರಲ್ಲಿ ಒಬ್ಬನಾದ ಮಹಾವಿಷ್ಣು ದೇವಿಯನ್ನು ಆರಾಧಿಸಿ ಮೋಹಿನಿ ಎಂಬ ಸ್ತ್ರೀ ರೂಪ ಧಾರಣೆಯನ್ನು ಮಾಡ್ತಾನೆ. ಮೋಹಿನಿ ಹೆಸರೊಳಗೆ ಅರ್ಥ ಆದ. ಮೋಹಿನಿ ಅಂದ್ರೆ ಎಲ್ಲರ ಮನಸ್ಸನ್ನು ಮೋಹದಿಂದ ಮೋಡಿ ಮಾಡಿ ಸೆಳೆಯುವಂಥ ಸೌಂದರ್ಯವನ್ನು ಹೊಂದಿದವಳು, ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವ ಆಕರ್ಷಕ ಸೌಂದರ್ಯವನ್ನು ಹೊಂದಿದ್ದಂಥ ಆಕರ್ಷಿಸುವ ಸಂಮೋಹನ ಶಕ್ತಿಯನ್ನು, ಅತಿ ಹೆಚ್ಚಾದ ಸೌಂದರ್ಯವನ್ನು ಹೊಂದಿದವಳು ಅಂತ ಅರ್ಥ. ಮಹಾತಾಯಿ ತ್ರಿಪುರ ಸುಂದರಿಯ ಸೃಷ್ಟಿ ಆಕೆ ಅಂದರೆ ಕೇಳಬೇಕೆ, ಆಕೆ ತನಗಿಂತ ಸುಂದರವಾದ ಸ್ತ್ರೀಯ ರೂಪವನ್ನೇ ವಿಷ್ಣುವಿಗೆ ಪ್ರದಾನ ಮಾಡಿರ್ತಾಳೆ. ಅಷ್ಟೇ ಅಲ್ಲದ ಮಹಾವಿಷ್ಣುವಿನ ಆರಾಧನೆಗೆ ಸಂತುಷ್ಟಳಾಗಿ ಸಂಮೋಹನ ಶಕ್ತಿಯನ್ನು ಕೂಡ ಆಕೆ ಮಹಾವಿಷ್ಣುವಿಗೆ ಪ್ರದಾನ ಮಾಡ್ತಾಳೆ. ಸೌಂದರ್ಯ ಮತ್ತು ಸಂಮೋಹನ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಸ್ತ್ರೀರೂಪಿ ಮಹಾವಿಷ್ಣುವೇ ಮೋಹಿನಿ. ಹಿಂಗೆ ದೂರ್ವಾಸ ಮುನಿಗಳು ಕೊಟ್ಟ ಶಾಪಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಶುರುವಾದದ್ದು ಸಮುದ್ರ ಮಂಥನ, ಕ್ಷೀರಸಾಗರದ ಮಂಥನ. ಕ್ಷೀರಸಾಗರದ ಮಂಥನ ಅಂದ್ರೆ ಅದು ಅತ್ಯಂತ ಅಸಾಧ್ಯವಾದ ಕಾರ್ಯ. ಅದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರು ಎಲ್ಲರೂ ಕೈ ಜೋಡಿಸ್ತಾರೆ. ಅದಕ್ಕಾಗಿ ಕಡಗೋಲು ಬೇಕು, ಹಗ್ಗ ಬೇಕು. ಕಡಗೋಲು ಅಂದ್ರೆ ಅಂಥ ಇಂಥ ಮಜ್ಜಿಗೆ ಕಡಿಯುವಂತಹ ಕಡಗೋಲಲ್ಲ. ವಿಷ್ಣುವು ಮಂದಾರ ಪರ್ವತವನ್ನೇ ಸಮುದ್ರದ ಮಂಥನಕ್ಕೆ ಕಡಗೋಲಾಗಿ ಬಳಸಬೇಕು ಅಂತ ನಿರ್ಧರಿಸ್ತಾನೆ. ಪರ್ವತವನ್ನೇ ಕಡಗೋಲು ಮಾಡಿದರೆ ಹಗ್ಗ ಎಷ್ಟು ದೊಡ್ಡದಿರಬೇಕು, ಅದು ಎಷ್ಟು ಗಟ್ಟಿಯಾಗಿರಬೇಕು. ಅದಕ್ಕಾಗಿ ನವನಾಗಗಳಲ್ಲಿ ಒಂದಾದ ವಾಸುಕಿ ಶ್ರೇಷ್ಠ ಸರ್ಪವನ್ನು ಹಗ್ಗವನ್ನಾಗಿ ಬಳಸಲಿಕ್ಕೆ ನಿಶ್ಚಯ ಮಾಡ್ತಾರೆ. ದೇವತೆಗಳು ಬಾಲದ ಕಡೆಗೆ ಮತ್ತು ರಾಕ್ಷಸರು ತಲೆಯ ಕಡೆಗೆ ಆ ವಾಸುಕಿಯನ್ನು ಹಿಡಿದು ಆ ಸಾಗರದ ಮಥವನ್ನು, ಮಂದಾರ ಪರ್ವತವನ್ನು ಕಡಗೋಲಾಗಿ ಉಪಯೋಗಿಸಿ ಸಾಗರ ಮಂಥನವನ್ನು ಪ್ರಾರಂಭ ಮಾಡ್ತಾರೆ. ಕ್ಷೀರಸಾಗರದ ಮಂಥನ ಶುರುವಾಗ್ತದೆ. ಮಂದಾರ ಪರ್ವತ ದೇವಾನುದೇವತೆಗಳು ಬಾಲದ ಕಡೆಗೆ ಎಳೆದಾಗ ಎಡಕ್ಕೆ ಹೋಗಿ ಮತ್ತು ರಾಕ್ಷಸರು ಎಳೆಯುವಾಗ ಬಲಕ್ಕೆ ಹೋಗಿ ಹಾಗೆ ತಿರುಗುತ್ತಾ ಸಾಗರ ಮಂಥನ ಮುಂದುವರಿತದೆ. ಹಾಗೆ ಆ ಕಡೆ ಈ ಕಡೆ ಮಂದಾರ ಪರ್ವತ ತಿರುಗುತ್ತಾ ತಿರುಗುತ್ತಾ ಅದರ ಅತಿಯಾದ ಭಾರಕ್ಕೆ ಅದು ಸಮುದ್ರದಲ್ಲಿ ಮುಳುಗಲಿಕ್ಕೆ ಶುರುವಾಗ್ತದೆ, ಕುಸಿಯಲಿಕ್ಕೆ ಶುರುವಾಗ್ತದೆ. ಇದನ್ನು ನೋಡಿದ ಮಹಾವಿಷ್ಣು ಕೂರ್ಮಾವತಾರ, ತನ್ನ ದಶಾವತಾರದ ಎರಡನೇ ಅವತಾರವಾದ ಕೂರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಕ್ಷೀರಸಾಗರದ ಮಥನಕ್ಕೆ ಒಂದು ಚೂರು ಧಕ್ಕೆ ಬರಲಾರದಂಗೆ ಆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತು ನಿಂದಿರ್ತಾನೆ. ಮತ್ತು ದಶಾವತಾರದ ನಮ್ಮ ದಾಸರ ಪದಗಳಲ್ಲಿ ದಶಾವತಾರದ ಒಂದು ಹಾಡಿನಲ್ಲಿ ದಾಸರು ಅತ್ಯಂತ ಸುಂದರವಾಗಿ ರಚಿಸಿದ್ದಾರೆ. ಅದನ್ನು ಕೇಳಿ ನಾವು ಮುಂದೆ ಹೋಗೋಣ. ನಾರಾಯಣ 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 ನಾರೇ ಪೇಳೆ ಸಖಿ, ಕ್ಷೀರಸಾಗರದಲ್ಲಿ ಶಯನವ ಮಾಡಿದ ಆದಿನಾರಾಯಣನೇ ನೋಡೆ ಸಖಿ. ನಾರಾಯಣ 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 ನಾರೇ ಪೇಳೆ ಸಖಿ, ನಾರಾಯಣ ನಾರೇ ಪೇಳೆ ಸಖಿ. ತಲೆಯ ತಗ್ಗಿಸುವನು ಕಡಲೋಳು ಆಡುವ ಕಡದರೆ ಕಡೆಗೋಲನ್ನಾರಿ ಸಖಿ. ಸುರರು ದೈತ್ಯರು ಕೂಡಿ ಶರಧಿಯ ಮಥಿಸಲು, ಸುರರು ದೈತ್ಯರು ಕೂಡಿ ಶರಧಿಯ ಮಥಿಸಲು ಕೂರ್ಮಾವತಾರನೆ ಇಂದು ಮುಖಿ, ಕೂರ್ಮಾವತಾರನೆ ಇಂದು ಮುಖಿ. ನಾರಾಯಣ 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 ನಾರೇ ಪೇಳೆ ಸಖಿ, ನಾರಾಯಣ ನಾರೇ ಪೇಳೆ ಸಖಿ, ನಾರಾಯಣ ನಾರೇ ಪೇಳೆ ಸಖಿ. ಹಿಂಗೆ ಈ ಸಂದರ್ಭದಲ್ಲಿ ಮಹಾವಿಷ್ಣು ತನ್ನ ಎರಡನೇ ಅವತಾರವಾದ ಕೂರ್ಮಾವತಾರವನ್ನು ತಾಳಿದ್ದಾನೆ.
ಸಮುದ್ರ ಮಂಥನ ಅಂದ್ರೆ ಕ್ಷೀರಸಾಗರದ ಮಂಥನ, ಇದಕ್ಕೆ ಅನೇಕ ಹೆಸರುಗಳಿವೆ. ಅಮೃತ ಮಂಥನ ಅಂತಲೂ ಅಂತಾರೆ, ಸಾಗರ ಮಂಥನ ಅಂತಲೂ ಇದನ್ನು ಕರೀತಾರೆ. ಇದು ಮುಂದುವರಿತದೆ. ಇದರೊಳಗೆ ಅನೇಕ ಅಮೂಲ್ಯ ವಸ್ತುಗಳು ಹೊರಬರ್ತಾವೆ. ಅದರಲ್ಲಿ ಮೊದಲನೆಯದಾಗಿ ಸಮಸ್ತ ಸೃಷ್ಟಿ ವಿನಾಶಕ್ಕೆ ಕಾರಣವಾಗುವಂಥ ಒಂದು ವಿಷ, ಹಾಲಾಹಲ ಕಾಲಕೂಟ ಉತ್ಪತ್ತಿಯಾಗಿ ಹೊರಬರ್ತದೆ. ಶಿವನು ಹಾಲಾಹಲದ ಪ್ರಾಶನ ಮಾಡಿದಾಗ ಅವನ ದೇಹಕ್ಕೆ ಹಾನಿಯಾಗಬಾರದೆಂದು ಮಾತಾ ಪಾರ್ವತಿ ಏನು ಮಾಡ್ತಾಳೆ, ಅವನ ಕುತ್ತಿಗೆಯ ಮೇಲೆ ತನ್ನ ಬೆರಳನ್ನು ಇರಿಸ್ತಾಳೆ. ಆಗ ವಿಷಕಾರಿ ಹಾಲಾಹಲ ಶಿವನ ಕುತ್ತಿಗೆಯಲ್ಲಿಯೇ ಇದ್ದು ಅವನ ಕುತ್ತಿಗೆ ಅಥವಾ ಕಂಠ ನೀಲಿ ಬಣ್ಣಕ್ಕೆ ತಿರುಗಿದ್ದಕ್ಕೆ ಆತನನ್ನು ನೀಲಕಂಠ ಅಂತ ಆವಾಗ ಕರೆಯಲಾಗ್ತದೆ. ಶಿವನು ನೀಲಕಂಠನೆಂದು ಪ್ರಸಿದ್ಧಿ ಆಗ್ತಾನೆ. ಶಿವನು ಹಾಲಾಹಲವನ್ನು ಪ್ರಾಶನ ಮಾಡಿ ಜಗತ್ತನ್ನು ವಿನಾಶದಿಂದ ರಕ್ಷಣೆ ಮಾಡ್ತಾನೆ. ಇದು ಅವನ ತ್ಯಾಗ ಮತ್ತು ರಕ್ಷಣೆಯ ಸಂಕೇತ ಆಯಿತು. ಮುಂದೆ ನಾನಾ ವಸ್ತುಗಳು ಬರ್ತಾ ಹೋಗ್ತವೆ. ಚಂದ್ರ ಮನಸ್ಸೋ ಜಾತಃ, ಮನಸ್ಸಿನ ಕಾರಕನಾದ ಚಂದ್ರ, ಜಲತತ್ವದ ಚಂದ್ರ, ಮಹಾದೇವನ ತನ್ನ ಜಡೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಅಲಂಕೃತಗೊಳಿಸಿದಂಥ ಚಂದ್ರ, ಮತ್ತು ಕಲ್ಪವೃಕ್ಷ ಪಾರಿಜಾತ ವೃಕ್ಷದ ಪ್ರತಿಯೊಂದು ಭಾಗವು ಔಷಧಿ ತತ್ವವುಳ್ಳ ಮಂಗಳಕರವಾದ ದೇವರಿಗೆ ಅತೀ ಪ್ರಿಯವಾದ ಪುಷ್ಪ. ಇದು ದೇವಲೋಕವನ್ನು ದೇವಲೋಕಕ್ಕೆ ಈ ಪಾರಿಜಾತ ವೃಕ್ಷವನ್ನು ಇಂದ್ರನು ಕೊಂಡೊಯ್ತಾನೆ. ಪಾರಿಜಾತ ವೃಕ್ಷ ಪುಷ್ಪ ಕಲ್ಪವೃಕ್ಷ ಅಂತಾರೆ. ಇದನ್ನು ಬೇಡಿದ್ದನ್ನು ಬಯಸಿದ್ದನ್ನು ನೀಡುವಂತಹ ಕಲ್ಪವೃಕ್ಷ ದೇವಲೋಕವನ್ನು ಸೇರಿತು. ಐರಾವತ 5 ಸೊಂಡಿಲು ಅಥವಾ 5 ಮುಖಗಳುಳ್ಳ ಒಂದು ದಿವ್ಯ ಆನೆ, ಸಕಲ ದಿಕ್ಕುಗಳಿಂದ ರಕ್ಷಣೆ ಮಾಡುವಂತಹ ಇಂದ್ರನ ಪ್ರಿಯ ಆನೆ ಇಂದ್ರಲೋಕವನ್ನು ಸೇರ್ಕೊಳ್ತು. ಕಾಮಧೇನು ಗೋವು, ಅಪೇಕ್ಷೆ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವ ಗೋವು. ಮಹಾವಿಷ್ಣುವು ಇದನ್ನು ಋಷಿಮುನಿ ಮಹಾತ್ಮರಿಗೆ ಒಪ್ಪಿಸ್ತಾನೆ. ಇದರೊಳಗೆ ನಾವು 33 ಕೋಟಿ ದೇವಾನುದೇವತೆಗಳನ್ನು ಕಾಣ್ತೇವೆ. ವಾರುಣಿ ಮುಂದೆ ಬಂದದ್ದು. ವಾರುಣಿ ಅಂದ್ರೆ ಮದಿರಾ ದೇವತೆ. ಇದು ಅಸುರರಿಗೆ ಮದಿರಾಪಾನವನ್ನು ಮಾಡಿಸಲಾಯಿತು. ಇದರಿಂದ ಅಸುರರ ಪಾಲಿಗೆ ಇದು ಸಿಕ್ಕಿದ್ದು. ನಂತರ ಅಪ್ಸರೆಯರು ರಂಭಾ, ಊರ್ವಶಿ, ಮೇನಕ ಸಂಗೀತ ನೃತ್ಯ ಪ್ರಾವೀಣ್ಯತೆಯನ್ನು ಪಡೆದಂಥ ಅಪ್ಸರೆಯರು ಇಂದ್ರನ ಸಭೆ ಸೇರ್ತಾರೆ. ಉಚ್ಚೈಶ್ರವಸ್ 7 ಮುಖಗಳುಳ್ಳ ಬಿಳಿ ಅಶ್ವ, ಅಸುರರ ರಾಜ ಬಲಿಗೆ ಇದನ್ನು ಕೊಡಲಾಯಿತು. ನಂತರ ಇದು ಇಂದ್ರಲೋಕವನ್ನು ಸೇರಿತು. ಶ್ರೀ ಲಕ್ಷ್ಮಿ ಸೌಭಾಗ್ಯ ಮತ್ತು ಐಶ್ವರ್ಯದ ದೇವತೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳ. ಆಕೆ ತನ್ನ ಪತಿ ಮಹಾವಿಷ್ಣುವಿನ ಜೊತೆ ಸೇರಿಕೊಂಡಳು. ನಂತರ ಬಂದದ್ದು ಪಾಂಚಜನ್ಯ, ದಿವ್ಯ ಶಂಖ, ಮಹಾವಿಷ್ಣುವಿನ ಪ್ರಮುಖ ಆಯುಧಗಳಲ್ಲಿ ಒಂದಾದ ಶಂಖ ಪಾಂಚಜನ್ಯ. ಇದನ್ನು ಮಹಾಭಾರತದಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ರಕ್ಷಣೆಗಾಗಿ ಇದನ್ನು ಉಪಯೋಗಿಸುತ್ತಾನೆ. ಕೌಸ್ತುಭ ಮಣಿ ಮತ್ತು ಅನೇಕ ಮುತ್ತು ರತ್ನಗಳು, ಅಮೂಲ್ಯ ದಿವ್ಯ ರತ್ನಗಳು. ಮಹಾವಿಷ್ಣುವು ಈ ಕೌಸ್ತುಭ ಮಣಿಯನ್ನು ತನ್ನ ಎದೆಯ ಮೇಲೆ ಧಾರಣೆ ಮಾಡುತ್ತಾನೆ. ಈ ಕೌಸ್ತುಭ ಮಣಿ ಬಗ್ಗೆ ಒಂದು ವಿಡಿಯೋನೇ ಮಾಡಬೇಕು, ತುಂಬ ಹೇಳುವುದಿದೆ. ಧನ್ವಂತರಿ ನಂತರ ಬರುವುದು ಧನ್ವಂತರಿ, ಆಯುರ್ವೇದ ಶಾಸ್ತ್ರದ ಪಿತಾಮಹ ವೈದ್ಯ ಧನ್ವಂತರಿ. ಅಮರತ್ವದ ಅಮೃತ ಕಲಶವನ್ನು ಹಿಡಿದು ತಂದಂತಹ ಧನ್ವಂತರಿ ದೇವತೆ. ವನೌಷಧಿಗಳನ್ನು ಋಷಿ ಮುನಿ ಮಹಾತ್ಮರಿಗೆ ಸಮರ್ಪಿಸಲಾಯಿತು. ಅಮೃತದ ಕಲಶ ಇಡೀ ಸಮುದ್ರ ಮಂಥನ ಯಾವ ಉದ್ದೇಶಕ್ಕಾಗಿ ಮಾಡಿತ್ತೋ ಅದೇ ಅಮರತ್ವದ ಅಮೃತ ಕಲಶ ಸಮಸ್ತ ದೇವತೆಗಳಲ್ಲಿ ಹಂಚಲಾಯಿತು. ಇವೆಲ್ಲದರಲ್ಲಿಯೂ ಮುಖ್ಯವಾದದ್ದು ಅಂದ್ರೆ ಅಮರತ್ವದ ಅಮೃತವನ್ನು ಹಂಚಲು ಬಂದಂಥ ಆದಿಶಕ್ತಿ ತ್ರಿಪುರ ಸುಂದರಿಯ ಸೃಷ್ಟಿ ಅನುಗ್ರಹ ಸಂಮೋಹನ ಶಕ್ತಿ ಪ್ರಾಪ್ತಿ ಮಾಡಿಕೊಂಡಂಥ ಅತ್ಯಂತ ಆಕರ್ಷಕ ಸೌಂದರ್ಯ ಪ್ರಾಪ್ತಿಯನ್ನು ಹೊಂದಿದಂಥ ಭ್ರಮೆಯ ದೇವತೆ ಮಹಾವಿಷ್ಣುವಿನ ಏಕೈಕ ಸ್ತ್ರೀ ರೂಪ, ಮಹಾವಿಷ್ಣುವಿನ ದಿವ್ಯ ಮೋಹಿನಿಯ ರೂಪ ಪ್ರಕಟವಾಗ್ತದೆ. ಎಲ್ಲರನ್ನೂ ತನ್ನ ಅಪ್ರತಿಮ ಸೌಂದರ್ಯದಿಂದ ಸಂಮೋಹನಗೊಳಿಸಿ ಸುರರಿಗೆ ಅಮೃತ ಪಾನವನ್ನು ಮಾಡಿಸಿದಂಥ ಸೌಂದರ್ಯ ದೇವತೆ. ಅಮೃತವನ್ನು ಮೋಹಿನಿಯು ಹಂಚಬೇಕಾದರೆ ದೇವತೆಗಳು ಒಂದು ಸಾಲಿನಲ್ಲಿ ಮತ್ತು ರಾಕ್ಷಸರು ಇನ್ನೊಂದು ಸಾಲಿನಲ್ಲಿ ಕುಳಿತುಕೊಳ್ಳಬೇಕೆಂದು ನಿಶ್ಚಿತವಾಯಿತು. ಆಗ ಮದಿರಾ ದೇವತೆಯು ರಾಕ್ಷಸರಿಗೆ ಮದಿರಾವನ್ನು ಕುಡಿಸ್ತಾ ಹೋದ್ಲು. ಆಮೇಲೆ ಈ ಕಡೆ ಮೋಹಿನಿಯು
ತನ್ನ ಕೈಯಿಂದ ಅಮೃತ ಕಲಶದಿಂದ ಎಲ್ಲ ಸುರರಿಗೂ ಎಲ್ಲ ದೇವಾನುದೇವತೆಗಳಿಗೂ ಸುರಪಾನ ಮಾಡಿಸಿದಳು, ಅಮೃತ ಪಾನವನ್ನು ಮಾಡಿಸ್ತಾ ಹೋಗ್ತಾಳೆ. ಇದನ್ನೆಲ್ಲ ಒಬ್ಬ ರಾಕ್ಷಸ ಗಮನಿಸ್ತಾ ಇರ್ತಾನೆ. ಅವನೇ ಸ್ವರಭಾನು ಅಂಥೇಳಿ ರಾಕ್ಷಸ. ಆ ಸುರಭಾನು ರಾಕ್ಷಸ ನಿಧಾನಕ್ಕೆ ಯಾರಿಗೂ ಕಾಣದಂಗೆ ಹೋಗಿ ದೇವತೆಗಳ ಸಾಲಿನಲ್ಲಿ ಸೂರ್ಯ ಮತ್ತು ಚಂದ್ರರ ನಡುವೆ ತಾನು ದೇವತೆಗಳ ಅವತಾರವನ್ನು ಧರಿಸಿ ತಾನು ಅವರ ಮಧ್ಯೆ ಕೂತ್ಕೊಂಡ್ಬಿಡ್ತಾನೆ. ಆಗ ಮೋಹಿನಿ ರೂಪಿ ವಿಷ್ಣು ಅಮೃತವನ್ನು ಸುರರ ಸಾಲಿನಲ್ಲಿ ಹಂಚ್ತಾ ಬಂದಂಗ ಈ ಸುರಭಾನು ರಾಕ್ಷಸನಿಗೂ ಅಮೃತ ಪಾನ ಮಾಡಿಸಿಬಿಡ್ತಾಳೆ. ಆಗ ಸೂರ್ಯ ಮತ್ತು ಚಂದ್ರ ಸುರಭಾನು ರಾಕ್ಷಸನನ್ನು ಗುರುತಿಸಿ ಮಹಾವಿಷ್ಣುವಿಗೆ ಇವನು ದೇವನಲ್ಲ, ಇವ ಒಬ್ಬ ರಾಕ್ಷಸ, ಸುರಭಾನು ರಾಕ್ಷಸ ಇವ ಅಂತ ಹೇಳಿದ್ದಕ್ಕೆ ಕೋಪಗೊಂಡ ಮಹಾವಿಷ್ಣು ತನ್ನ ನಿಜರೂಪವನ್ನು ತಾಳಿ ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ಕುತ್ತಿಗೆಯನ್ನು ಕತ್ತರಿಸಿ ಬಿಡುತ್ತಾನೆ. ಅಷ್ಟರಲ್ಲಿ ಸುರಭಾನು ಅಮೃತಪಾನ ಮಾಡಿದ್ದರಿಂದ ಅವನು ಅಮರನಾಗುವನು. ಆದರೆ ಶಿರ ಮತ್ತು ದೇಹ ಬೇರೆ ಬೇರೆಯಾಗಿ ಅವನ ತಲೆಯು ರಾಹುವಾಗಿ ಮತ್ತು ಅವನ ದೇಹವು ಕೇತುವಾಗಿ ಅನಿಸಿಕೊಂಡಿತು. ಸೂರ್ಯ ಚಂದ್ರರೊಡನೆ ದೇವತೆಗಳ ಸಾಲಿನಲ್ಲಿ ಕುಳಿತುಕೊಂಡು ಅಮೃತಪಾನವನ್ನು ಮಾಡಿದ್ದಕ್ಕೆ ರಾಹು ಕೇತುವನ್ನು ಇವತ್ತಿಗೂ ನವಗ್ರಹಗಳ ಗಣನೆಯಲ್ಲಿ ಪೂಜಿಸಲಾಗ್ತದೆ. ಈ ರೀತಿ ಸಮುದ್ರ ಮಂಥನ ಮುಂದುವರಿತದೆ ಮತ್ತು ವಿಷ್ಣುವು ತನ್ನ ನಿಜ ರೂಪವನ್ನು ತಾಳಿ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ದೇವಾನುದೇವತೆಗಳಿಗೆ ಅಮರತ್ವ ದೊರೀತದೆ. ಈ ರೀತಿ ಸಮುದ್ರ ಮಂಥನ ಕೊನೆಗೊಳ್ಳುತ್ತದೆ. ಸಮುದ್ರ ಮಂಥನ ಮುಗಿದ ಮೇಲೆ ಶಿವಪಾರ್ವತಿಯರು ಮಹಾವಿಷ್ಣುವಿನ ದರ್ಶನಕ್ಕೆ ವೈಕುಂಠಕ್ಕೆ ಹೋಗ್ತಾರೆ. ಶಿವ ವಿಷ್ಣುವಿಗೆ ಕೇಳ್ತಾನೆ, ಸಮುದ್ರ ಮಂಥನ ವೇಳೆದಾಗ ನೀನೇನೋ ಮೋಹಿನಿ ರೂಪದೊಳಗೆ ಅತಿ ಸುಂದರವಾಗಿ ಕಾಣ್ತಿದ್ದಿ ಅಂತ ಎಲ್ಲರಿಂದ ಕೇಳಿದೆ, ಆ ರೂಪವನ್ನು ನನಗೂ ಒಂದ್ಸಲ ತೋರಿಸಬಾರದೆ ಅಂತ ಕೇಳಿದಾಗ ಮಹಾವಿಷ್ಣು ತನ್ನ ಅದ್ಭುತ ಮೋಹಿನಿ ರೂಪ ದರ್ಶನವನ್ನು ಶಿವನಿಗೆ ಮಾಡಿಸ್ತಾನೆ. ಆಗ ಕ್ಷಣಕ್ಕಾಗಿಯ ಒಂದು ಕ್ಷಣ ಶಿವನ ಮನಸ್ಸು ಕೂಡ ವಿಚಲಿತಗೊಂಡಿತ್ತಂತೆ. ಅದನ್ನೇ ಇಲ್ಲಿ ವರ್ಣಿಸ್ತಾರೆ. ಕ್ಷೋಭಮಣಯತ್, ಅವನ ಮನಸ್ಸಿನಲ್ಲಿಯೂ ಸಹ ವಿಕಾರವನ್ನು ಉಂಟು ಮಾಡಿತ್ತಂತೆ. ಇಲ್ಲಿ ಭಗವತ್ಪಾದರು ವೈರಾಗ್ಯ ಮೂರ್ತಿಯಾದ ಶಿವನಿಗೆ ಒಂದು ವಿಶೇಷ ಶಬ್ದವನ್ನು ಉಪಯೋಗಿಸಿದ್ದಾರೆ. ಏನದು? ಎರಡನೆಯ ಸಾಲಿನಲ್ಲಿ ಹೇಳ್ತಾರೆ, ಪುರಾನಾರಿ ಭೂತ್ವ ಪುರರಿಪುಂ ಅಪಿ ಕ್ಷೋಭಮಣಯತ್. ಅಂದರೆ ಪುರಾತನ ಕಾಲದೊಳಗೆ ನಾರಿ ರೂಪವನ್ನು ಮಹಾವಿಷ್ಣುವು ತೋರಿದ್ದಕ್ಕೆ ಪುರರಿಪುಂ ಅಪಿ, ಪುರರಿಪು ಅಂದರೆ ತ್ರಿಪುರಾಸುರರ ಶತ್ರು. ಪುರ ಅಂತಂದರೆ ತ್ರಿಪುರಗಳು, ಆಮೇಲೆ ರಿಪು ಅಂತಂದರೆ ಶತ್ರು, ಅವನ ವೈರಿ. ತ್ರಿಪುರಾಸುರರ ವೈರಿ ಅಂತಂದರೆ ಶಿವ. ಅವನ ಮನಸ್ಸಿನಲ್ಲಿಯೂ ಸಹ ವಿಚಲತೆಯನ್ನು ಕ್ಷಣವಾಗಿ ಉಂಟು ಮಾಡಿತ್ತು ಅಂಥೇಳಿ ಇಲ್ಲಿ. ಈಗ ಪುರರಿಪು ಅಂತ ಬಂದ ಮೇಲೆ ನಾವು ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಹೇಳಲೇಬೇಕಾದ್ದು. ಹಿಂದೆ ತಾರಕಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ. ಅವನಿಗೆ 3 ಮಕ್ಕಳು, ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ. ಹಿಂಗೆ 3 ರಾಕ್ಷಸರು ಅಣ್ತಮ್ಮಂದರು. ಇವರು ಅಮರರಾಗಬೇಕು, ತ್ರಿಪುರಗಳನ್ನು ಸಾವಿನ ಭಯ ಇಲ್ಲದೆ ಆಳಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ. ಅವರು ತಮ್ಮ ತಂದೆಯಾದ ತಾರಕಾಸುರನ ವಧ ಆಗಿದ್ದು ನೋಡಿರ್ತಾರೆ. ಹಾಗಾಗಿ ಭಯಪಟ್ಟು ನಮಗೆ ಸಾವು ಇರಬಾರದು, ನಾವು ಅಮರತ್ವವನ್ನು ಹೊಂದಬೇಕು, ಸಕಲ ದೇವಾನುದೇವತೆಗಳನ್ನು ನಮ್ಮ ಅಧೀನದೊಳಗೆ ತಗೋಬೇಕು, ನಮಗೆ ಸಾವಿನ ಭಯ ಇರಲೇಬಾರದು, ನಾವು ಶಾಶ್ವತವಾಗಿ ಇರಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ. ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡ್ತಾರೆ. ಬ್ರಹ್ಮ ಪ್ರಸನ್ನನಾಗಿ ಪ್ರಕಟ ಆಗ್ತಾನೆ. ಏನು ವರ ಬೇಕು ಅಂತ ಕೇಳ್ತಾನೆ. ಆಗ 3 ಅಸುರರು ಹೇಳ್ತಾರೆ, ತಮ್ಮ ಸುರಕ್ಷತೆಗಾಗಿ ನಾವು ಒಂದು ನಗರ ಅಥವಾ ಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿವಿ. ಒಬ್ಬನಿಗೆ ಚಿನ್ನ ಅಂದ್ರೆ ಬಂಗಾರದ್ದು ನಗರ ಬೇಕು, ಒಬ್ಬನಿಗೆ ಬೆಳ್ಳಿದು, ಒಬ್ಬನಿಗೆ ಲೋಹದ್ದು. ಹಿಂಗೆ ಮಾಡಿದಂಥ ನಮ್ಗೆ ನಗರಗಳು, ನಮ್ಮ ಇಡೀ ನಗರ ಪೂರಾ ಬಂಗಾರದ್ದಿರಬೇಕು, ಒಬ್ಬೊಂದು ಬೆಳ್ಳಿದಿರಬೇಕು, ಒಬ್ಬೊಂದು ಲೋಹದ್ದಿರಬೇಕು. ಅಷ್ಟೇ ಅಲ್ಲದೆ ಅವು ಅಭೇದ್ಯವಾಗಿರಬೇಕು, ಶಾಶ್ವತವಾಗಿರಬೇಕು, ಸಾವಿನ ಭಯ ಇರಬಾರದು ಅಂಥೇಳಿ ಕೇಳ್ಕೊತಾರೆ. ಆಗ ಬ್ರಹ್ಮ ಹೇಳ್ತಾನೆ, ಇಲ್ಲಿ ಸೃಷ್ಟಿ ಆದ ಮೇಲೆ ಯಾವುದೇ ವಸ್ತು ಆಗಲಿ ಏನೇ ಆಗಲಿ
ಶಾಶ್ವತವಾಗಿ ಯಾವುದೂ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಪುರ ಬೇಕು ಅಂದರೆ ನಗರಗಳನ್ನು ನಾನು ಕಟ್ಟಿಕೊಡಲಿಕ್ಕೆ ಪರವಾನಗಿ ಕೊಡ್ಬೋದು, ಆದರೆ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಕೇಳಿ ಅಂದ ಕೂಡಲೇ ಆ 3 ಅಸುರರು ಭಾಳ ವಿಚಾರ ಮಾಡ್ತಾರೆ. ಸರಿ, ಹಂಗಿದ್ರೆ ನಾವು ನಿರ್ಮಿಸಿದ 3 ನಗರಗಳು ಒಂದೇ ಬಾಣದ ಪ್ರಯೋಗದಿಂದ ನಾಶ ಹೊಂದಬೇಕು, ಒಂದೇ ಬಾಣದಿಂದ ನಿರ್ನಾಮಗೊಳ್ಳಬೇಕು ಅಂಥೇಳಿ ಚಾಣಾಕ್ಷತೆಯಿಂದ ಕೇಳ್ತಾರೆ. ಬ್ರಹ್ಮ ವಿಚಾರ ಮಾಡಿ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಮುಗುಳ್ನಗೆ ನಗ್ತಾನೆ. 3 ರಾಕ್ಷಸರು, ನಾವು ಮೇಲೆ ಕೆಳಗೆ ಒಂದೊಂದು ನಗರಗಳನ್ನು ಕಟ್ಕೊಳ್ಳೋಣ, ಒಂದೇ ಸಾಲಿನಲ್ಲಿ ಬರೆದ ಹಂಗೆ ನಮ್ಮ ಪುರಗಳನ್ನು ಕಟ್ಕೊಂಡು ಬಿಡೋಣ, ಅಂದ್ರೆ ಒಂದೇ ಬಾಣದಿಂದ ಏಕಕಾಲದಲ್ಲಿ 3 ಪುರಗಳನ್ನು ಸುಡಲಿಕ್ಕೆ ಯಾರಿಂದಲೂ ಶಕ್ಕಿಲ್ಲ, ಸಾಧ್ಯ ಇಲ್ಲ ಅಂಥೇಳಿ ಯೋಚಿಸಿ ಅಸುರರ ಆರ್ಕಿಟೆಕ್ಟ್ ಮಯಾಸುರ ಅವನನ್ನು ಕರೀತಾರೆ. ಅವ ಇಂಜಿನಿಯರ್ ಕರೀತಾರೆ. ಒಬ್ಬವ ಭೂಮಿಯ ಮೇಲೆ ಕಟ್ಕೋತಾನೆ, ಒಬ್ಬವ ಆಕಾಶದೊಳಗೆ, ಒಬ್ಬವ ಸ್ವರ್ಗದೊಳಗೆ ಬಂಗಾರದ್ದು, ಬೆಳ್ಳಿದು ಮತ್ತು ಲೋಹದ್ದು ಒಂದೊಂದು ನಗರಗಳನ್ನು 3 ಜನ ಕಟ್ಟಿಸ್ಕೋತಾರೆ, ನಿರ್ಮಾಣ ಮಾಡಿಸ್ಕೋತಾರೆ. ಆಗ ಮಯಾಸುರ ಹೇಳ್ತಾನೆ, ನಿಮ್ಮ ನಗರಗಳು ಸ್ಥಿರವಾಗಿ ಒಂದು ಜಾಗದೊಳಗೆ ಒಂದು ಕಡೆ ಇರೋದಿಲ್ಲ. ನೀವು 3 ಆಕಾಶದೊಳಗೆ, ಭೂಮಿ ಮೇಲೆ, ಸ್ವರ್ಗದೊಳಗೆ ಕಟ್ಕೊಂಡಿರ್ಬೋದು, ಆದರೆ ಅವು ಸ್ಥಿರವಾಗಿ ಅಲ್ಲಿಯೇ ಇರೋದಿಲ್ಲ. ಅವು ತೇಲ್ತಾ ಇರ್ತಾವೆ, ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇರ್ತಾವೆ. ಆದರೆ 1000 ವರ್ಷಗಳಿಗೂ ಒಮ್ಮೆ ಅವು 3 ನಗರಗಳು ಒಂದೇ ಸರಳ ರೇಖೆಯೊಳಗೆ ಬರ್ತಾವೆ. ಅಂದ ಕೂಡಲೇ ಅವರು ತಮ್ಮ ಅಮರತ್ವಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಂಥೇಳಿ ಗಾಬರಿ ಆಗ್ತಾರೆ. ಆವಾಗ ಮಯಾಸುರ ಹೇಳ್ತಾನೆ, ಹೆದರಬೇಡ್ರಿ, ಒಂದು ಕ್ಷಣ, ಒಂದು ಗಳಿಗೆ ಕಾಲಕ್ಕೆ ಮಾತ್ರ ಅವು ಒಂದು ಸರಳ ರೇಖೆಯೊಳಗೆ ಬರ್ತಾವೆ. ಆಗ ಬಂದಾಗಲೂ ಕೂಡ ಶಿವನ ಹೊರತು ಬೇರೆ ಯಾರಿಗೂ ಅಷ್ಟು ಕ್ಷಣದೊಳಗೆ ಬಾಣ ಹೂಡಿ 3 ಪುರಗಳನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಇದು ಶಿವನಿಂದ ಮಾತ್ರ ಸಾಧ್ಯ ಅದ. ಹಾಗಾಗಿ ಗಾಬರಿ ಆಗಬೇಡ್ರಿ ಅಂತ ಹೇಳ್ತಾನೆ. ಆವಾಗ ಅವರು ಸ್ವಲ್ಪ ಧೈರ್ಯ ಮಾಡಿ 1000 ವರ್ಷನ ಆವಾಗ ನೋಡಿದ್ರಾಯ್ತು. 1000 ವರ್ಷ ಅಂದ್ರೆ ಸಾಕಷ್ಟಾಯಿತು. ಅಷ್ಟರೊಳಗೆ ನಾವು ದೇವತೆಗಳನ್ನು ನಮ್ಮ ಅಧೀನದೊಳಗೆ ಮಾಡಿ ಇಟ್ಕೊಳ್ಳೋಣ ಅಂತ. ಆಮೇಲೆ ಶಿವನನ್ನು ತಪಸ್ಸು ಮಾಡಿ ಅವನನ್ನು ನಾವು ವರ ಕೇಳ್ಕೊಳ್ಳೋಣ ಅಂತ ಹೇಳಿ ಅವನನ್ನು ಒಲಿಸಿಕೊಂಡು ಬಿಟ್ರಾಯ್ತು ಅಂತ ಹೇಳ್ಕೊಂಡು ಸುಮ್ಮಾಗ್ತಾನೆ. 3 ಜನ ಸುಮ್ಮಾಗ್ತಾರೆ. ಸಕಲ ಭೋಗ ವಿಲಾಸ ಸಮಸ್ತ ಸೌಕರ್ಯದಿಂದ ತುಂಬಿದಂಥ ನಗರಗಳೊಳಗೆ ಮಿತಿ ಮೀರಿದ ಸುಖದೊಳಗೆ ತೇಲಾಡ್ತಿರ್ತಾರೆ. ಅಹಂಕಾರ, ಮದ, ಧ್ವಂಸ, ಲೂಟಿ, ದೇವತೆ, ಋಷಿ ಮುನಿಗಳ ಯಾಗ ಯಜ್ಞಾದಿಗಳ ಕಾರ್ಯದೊಳಗೆ ಅವರು ವಿಘ್ನ ತರ್ತಿರ್ತಾರೆ. ಹಿಂಸೆಯ ಕೃತ್ಯಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಗ ಯಜ್ಞಾದಿ ಕಾರ್ಯಗಳೊಳಗೆ ವಿಘ್ನ ತಂದಿದ್ದಕ್ಕೆ ಮತ್ತು ದೇವತೆಗಳನ್ನು ಸಂಹಾರ ಮಾಡಲಿಕ್ಕೆ, ಅವರಿಗೆ ಹಿಂಸೆ ಕೊಡಲಿಕ್ಕೆ ಆಗಾಗ ಮೇಲಿಂದ ಮೇಲೆ ಈ ರಾಕ್ಷಸರ ಹಾವಳಿ ಹೆಚ್ಚಾಗ್ತಾ ಹೋದ ಕೂಡಲೇ ದೇವತೆಗಳೆಲ್ಲ ಗಾಬರಿ ಆಗ್ತಾರೆ. ಅವರು ಬ್ರಹ್ಮನ ಹತ್ರ ಬರ್ತಾರೆ. ಬಂದು, ಎಂಥ ವರ ಕೊಟ್ಟಿಯಪ್ಪ ನೀನು ಅವರಿಗೆ, ನಿನ್ನ ವರದಿಂದ ಅಸುರರು ತ್ರಿಪುರಗಳು ಅಭೇದ್ಯವಾಗ್ಯವ, ಈಗ ಅವರೆಲ್ಲ ನಮ್ಮನ್ನು ಹಿಂಸೆಗೊಳಿಸ್ಲಿಕ್ಕತ್ತಾರ ಅಂತ ಕೇಳ್ಕೊತಾರೆ. ತಕ್ಷಣವೇ ಮಹಾದೇವನನ್ನು ಸಹಾಯ ಬೇಡ್ಕೊಳ್ರಿ, ಮಹಾದೇವನಲ್ಲೇ ಇದೆಲ್ಲದಕ್ಕೂ ಪರಿಹಾರ ಅದ ಅಂಥೇಳಿ ಬ್ರಹ್ಮ ಎಲ್ಲರನ್ನೂ ಮಹಾದೇವನ ಕಡೆ ಕರ್ಕೊಂಡು ಹೋಗ್ತಾನೆ. ಅಷ್ಟು ಎಲ್ಲ ಆಗೋದ್ರೊಳಗೆ ಹತ್ತಿರದಲ್ಲಿಯೇ ಆ 3 ಪುರಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಗಳಿಗೆ ಕೂಡಿ ಬರ್ತಾ ಇರ್ತದೆ. ಅದನ್ನು ನೋಡಿದ ಶಿವನೇ ತ್ರಿಪುರಗಳನ್ನು ನಾಶ ಮಾಡಲಿಕ್ಕೆ ತಯಾರಾಗ್ಬಿಡ್ತಾನೆ. ಅವನೇ ಮುಂದಾಗಿಬಿಡ್ತಾನೆ. ಆಗ ಎಲ್ಲ ದೇವಾನುದೇವತೆಗಳು, ಸಮಸ್ತ ಬ್ರಹ್ಮಾಂಡದ ದೇವಾನುದೇವತೆಗಳು ಕೈ ಜೋಡಿಸ್ತಾರೆ. ಅವರೆಲ್ಲರೂ ತಮ್ಮ ಸಹಕಾರವನ್ನು ಸೂಚಿಸ್ತಾರೆ. ಆಗ ಸಾಕ್ಷಾತ್ ಪರಶಿವನೇ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನ ತಯಾರಿ ಕೇಳಬೇಕ. ಹೆಂಗಿತ್ತು ಅವನ ತಯಾರಿ? ಯುದ್ಧಕ್ಕೆ ಸುಸಜ್ಜಿತನಾಗಿ ಹೊಂಟಾನವ. ಹೆಂಗಿತ್ತು ಅಂತಂದ್ರೆ, ಭೂಮಿ ಮುಂದೆ ಬಂತು, ಭೂಮಿಯನ್ನೇ ರಥವನ್ನಾಗಿ ಮಾಡಿದ, ಸೂರ್ಯ ಚಂದ್ರರನ್ನೇ ರಥದ ಗಾಲಿಗಳನ್ನಾಗಿ ಮಾಡಿದ, ಬ್ರಹ್ಮನೇ ಬಂದು ಸಾಕ್ಷಾತ್ ಬ್ರಹ್ಮನೇ ಸಾರಥಿಯಾದ, ಮೇರು ಪರ್ವತವು ಧನಸ್ಸಾಯಿತು, ವಾಸುಕಿ ಸರ್ಪ ಧನುರ್ಬಂಧ ಅಂದರೆ ಧನಸ್ಸಿಗೆ ಕಟ್ಟುವಂಥ ಹಗ್ಗ, ಆ ಧನುರ್ಬಂಧ ವಾಸುಕಿ ಸರ್ಪವಾಯಿತು, ಧನುವಿನ ಹಗ್ಗವಾಯಿತು, ಅಗ್ನಿ ಬಾಣನಾದ,
ಪರಶಿವ ಇಂತಹ ಸುಸಜ್ಜಿತವಾದ ದಿವ್ಯ ರಥವನ್ನು ಏರಿ ಆ ಅತಿ ಮಹತ್ವದ ಕ್ಷಣ ಬಂದೇ ಬಿಟ್ಟಿತು. ಆತುರದಿಂದ ಕಾಯುತ್ತಿದ್ದ ಪುಣ್ಯಗಳಿಗೆಯಲ್ಲಿ ಪರಶಿವ ಪಶುಪತಿಯು ಬಾಣ ಹೂಡಿ ಬಾಣವನ್ನು ಬಿಟ್ಟಿದ್ದಾನೆ. ಆ ಕ್ಷಣ ತ್ರಿಪುರಗಳನ್ನು ಸುಟ್ಟು ಬೂದಿ ಮಾಡ್ತಾನೆ. ಅದೇ ಪಶುಪತಾಸ್ತ್ರ, ಅತ್ಯಂತ ಶಕ್ತಿಶಾಲಿಯಾದ ಬಾಣ. ಇದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಮ್ಮೆ ಬಾಣ ಬಿಟ್ಟರೆ ಸಾಕು, ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದರಿಂದ ಯಾವುದೇ ಜೀವ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಾಂಡದ ಸಕಲ ಆಯುಧಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾಗಿದೆ. ಮುಂದೆ ಮಹಾಭಾರತದಲ್ಲಿ ಅರ್ಜುನನಿಗೆ ಶಿವನು ನೀಡಿದ ಪಶುಪತಾಸ್ತ್ರವಾಗಿದೆ. ದೇವತೆಗಳು ನಿಟ್ಟುಸಿರಿ ಬಿಡ್ತಾರೆ. ಎಲ್ಲ ಕಡೆ ಸಂಭ್ರಮ ಆಚರಣೆ ಆಗ್ತಾವ. ಶಂಖನಾದ ಮೊಳಗುತ್ತಾವ. ಎಲ್ಲ ಕಡೆ ಶಾಂತಿ, ಸುಖ, ಸಮೃದ್ಧಿ ಇವೆಲ್ಲ ಆಗ್ತಾವ. ಇಂತಹ ಶ್ರೇಷ್ಠ ತ್ಯಾಗಮೂರ್ತಿ ಜಗತ್ತನ್ನು ಆಪತ್ತಿನಿಂದ ರಕ್ಷಿಸಲು ಹಾಲಾಹಲವನ್ನು ಕುಡಿದು ನೀಲಕಂಠನೆನಿಸಿಕೊಂಡಂಥ ವೈರಾಗ್ಯ ಮೂರ್ತಿ. ದೇವತೆಗಳ ರಕ್ಷಣೆಗಾಗಿ ಪಶುಪತಿನಾಥನ ಅಸ್ತ್ರ ಪಾಶುಪತಾಸ್ತ್ರವನ್ನು ಹೂಡಿ ತ್ರಿಪುರರ ಸಂಹಾರ ಮಾಡಿದ ತ್ರಿಪುರಾಂತಕನೆನಿಸಿಕೊಂಡ, ಪುರರಿಪು ಎನಿಸಿಕೊಂಡ ಇಂತಹ ವೈರಾಗ್ಯ ಮೂರ್ತಿಯ ಮನಸ್ಸನ್ನು ಕೂಡ ಒಂದು ಕ್ಷಣ ವಿಚಲಿತಗೊಳಿಸಿದ ಆ ಮೋಹಿನಿ ರೂಪ. ಮೋಹಿನಿಯು ತನ್ನ ಸಂಮೋಹನ ಶಕ್ತಿಯನ್ನು ಬಳಸಿ ದಾನವರನ್ನು, ರಾಕ್ಷಸರನ್ನು ಹುಚ್ಚೆಬ್ಬಿಸಿ ಅವರ ವಿನಾಶಕ್ಕೆ ಕಾರಣಳಾಗ್ತಾಳ. ಅಮರತ್ವದ ಅಮೃತವನ್ನು ಹಂಚಿ ದೇವತೆಗಳಲ್ಲಿ ಅಮರತ್ವವನ್ನು ನೀಡುವ ಸಾಮರ್ಥ್ಯ ಎಲ್ಲಿಂದ ಬಂತು? ಇವೆಲ್ಲವುಗಳು ಮೋಹಿನಿ ಅಂತಂದರೆ ಆ ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಇವೆಲ್ಲ ಸಾಮರ್ಥ್ಯಗಳನ್ನು ಪ್ರಾಪ್ತಿ ಮಾಡಿಕೊಂಡ. ಹೆಂಗೆ ಮಾಡಿಕೊಂಡ ಅಂತಂದ್ರೆ ಆ ಮಹಾತಾಯಿ ಜಗಜ್ಜನನಿ ಮಹಾ ತ್ರಿಪುರ ಸುಂದರಿಯಿಂದ ಇವೆಲ್ಲವೂ ಪ್ರಾಪ್ತವಾಯಿತು ಎಂಬುದೇ ಈ 2 ಸಾಲಿನ ತಾತ್ಪರ್ಯ. ಇದೇ ರೀತಿ 3ನೇ ಮತ್ತು 4ನೆಯ ಸಾಲಿನಲ್ಲಿಯೂ ಕೂಡ ಸ್ಮರೋಪಿ ತ್ವಾಂ ನತ್ವಾ ರತಿನಯನ ಲೇಹೇನ ವಪುಷ ಮುನೀನಾಮಪ್ಯಂತಹ ಪ್ರಭವತಿ ಹಿ ಮೋಹಾಯ ಮಹತಾಂ. 12 ಶ್ರೇಷ್ಠ ದೇವಿಯ ಆರಾಧಕರಲ್ಲಿ ಒಬ್ಬನಾದ ಕಾಮದೇವ, ಅವನಿಗೆ ಇನ್ನೊಂದು ಹೆಸರು ಸ್ಮರ ಮತ್ತು ಮನ್ಮಥ ಅಂತನೂ ಇನ್ನೂ ಅನೇಕ ಹೆಸರುಗಳಿವೆ. ಮನ್ಮಥನು ಕೂಡ, ಹೇ ದೇವಿಯೇ, ನಿನ್ನನ್ನು ಆರಾಧಿಸಿ ನಮಿಸಿ ರತಿಯ ಕಣ್ಣುಗಳಿಗೆ ತನ್ನ ಸದೃಢ ಕಾಯ ಸೌಂದರ್ಯ ದೇಹದಿಂದ ಮೋಹಕನಾದನು. ಮತ್ತು ಜಿತೇಂದ್ರಿಯರಾದ ಋಷಿ ಮುನಿ ಮಹಾತ್ಮರು ವೈರಾಗಿಗಳ ಅಂತರಂಗದಲ್ಲಿಯೂ ಕೂಡ, ಅವರ ಮನಸ್ಸಿನಲ್ಲಿಯೂ ಕೂಡ ಮೋಹವನ್ನು ಉಂಟು ಮಾಡುವ ಶಕ್ತಿಯನ್ನು, ಸಾಮರ್ಥ್ಯವನ್ನು ಮೋಹಿನಿಗೆ ದೇವಿಯೇ ನಿನ್ನನ್ನು ಆರಾಧಿಸಿ ಇವರೆಲ್ಲ ಪಡೆದಿದ್ದಾರೆ. ದೇವರೇ ಇಷ್ಟೆಲ್ಲ ಸಿದ್ಧಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಾವು ಮೋಹ ಮಾಯಾ ಜಾಲದೊಳಗೆ ಸಿಕ್ಕಿದಂಥವರು, ಸಂಸಾರ ಸಾಗರದೊಳಗೆ ಜಂಜಾಟದಲ್ಲಿ ಸಿಲುಕಿದಂಥವರು ಜಗಜ್ಜನನಿಯನ್ನು ಆರಾಧಿಸಿದರೆ ಏನೆಲ್ಲ ಪ್ರಾಪ್ತಿ ಮಾಡಿಕೊಳ್ಳಬಹುದು? ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಉಂಟಾಗ್ತದೆ. ಗಂಡ ಹೆಂಡತಿಯರ ಮಧ್ಯ ವಿರಸ ಇದ್ರೆ, ದ್ವೇಷ ಇದ್ರೆ, ವೈಮನಸ್ಸು ಇದ್ರೆ, ಘಟಸ್ಫೋಟಕ್ಕೆ ಬಂದಿದ್ರೆ ಅವೆಲ್ಲ ವೈಮನಸ್ಸು, ದ್ವೇಷ, ವಿರಸ ಎಲ್ಲ ದೂರವಾಗ್ತವೆ ಮತ್ತು ಪ್ರೀತಿ ಪ್ರೇಮ ಬೆಳೀತದೆ. ಇದಿಷ್ಟು ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಸಂಕ್ಷಿಪ್ತ ವಿವರಣೆ ಮತ್ತು ತಾತ್ಪರ್ಯ. ಸೌಂದರ್ಯ ಲಹರಿಯ 5ನೇ ಜಪಸಂಖ್ಯೆ, ಪಠಣೆ ಮತ್ತು ಫಲ ನೈವೇದ್ಯಗಳನ್ನು ನೋಡೋಣ. ಜಪಸಂಖ್ಯೆ: ಪ್ರತಿದಿನ 1001 ಜಪದಂತೆ ಅವಧಿ 12 ದಿನಗಳವರೆಗೆ ಜಪ ಪಠಣೆ ಮಾಡಬೇಕು. ಫಲ: ದಾಂಪತ್ಯ ಜೀವನದಲ್ಲಿ ಸುಖ ಸೌಭಾಗ್ಯ ಹೆಚ್ಚುವುದು, ಸಂಮೋಹಕ ಶಕ್ತಿ ಪ್ರಾಪ್ತಿ ಹೆಚ್ಚಾಗುವುದು ಮತ್ತು ಸೌಂದರ್ಯ ಪ್ರಾಪ್ತಿಗಾಗಿ ಈ 5ನೇ ಶ್ಲೋಕ ಪಠಣೆ ಮಾಡುವುದು ಅತ್ಯವಶ್ಯಕ. ನೈವೇದ್ಯ: ಹಾಲಿನ ಪಾಯಸ ಪ್ರತಿನಿತ್ಯ ನೈವೇದ್ಯ ಮಾಡುವುದು. ಇಷ್ಟು ವಿವರಗಳೊಂದಿಗೆ ದಿವ್ಯ ಸೌಂದರ್ಯ ಲಹರಿಯ 5ನೇ ಶ್ಲೋಕಕ್ಕೆ ಇಲ್ಲಿಯೇ ವಿರಾಮ ನೀಡೋಣ. ಇನ್ನು ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಇನ್ನೊಮ್ಮೆ 5ನೇ ಶ್ಲೋಕವನ್ನು ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ಶಾಂತಿ ಮಂತ್ರದೊಂದಿಗೆ ಮತ್ತೊಮ್ಮೆ ಕೇಳೋಣ.
ಭಗವತ್ಪಾದ ಆದಿಶ್ರೀ ಶಂಕರಾಚಾರ್ಯರಿಗೆ ಕೋಟಿ ಕೋಟಿ ನಮಿಸುತ್ತಾ, ಯಾ ದೇವಿ ಸರ್ವಭೂತೇಷು ಕಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಹರಿಸ್ತ್ವಾಮಾರಾಧ್ಯ ಪ್ರಣತಜನಸೌಭಾಗ್ಯಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಸದ್ಯ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಪಾರಾಯಣಕ್ಕೆ ಯೋಗ್ಯವಾದ ಪದ್ಧತಿಯಲ್ಲಿ ಪಠಣೆ ಮಾಡಲಿಕ್ಕೆ ಶ್ರೀಮತಿ ಸುರೇಖಾ ಮುಳುಗುಂದವರ ಮುಳುಗುಂದ್ ಮಾಧುರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಕಲೀರಿ, ಕಲಿಸ್ರಿ, ಶಂಕರ ತತ್ವ ಪ್ರಸಾರದ ಅಳಿಲು ಸೇವೆಯ ಅನುಭವ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ 6ನೇ ಶ್ಲೋಕದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ.